ಗೆಳೆಯರೆ, ಹಾನೆಸ್ಟ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಭಾರತದ ಮನಸ್ಸುಗಳ ಮಹಾಗುರು ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದರ ಕುರಿತು ಇವರ ಬಗ್ಗೆ ಏನಂತ ಹೇಳೋದು, ಎಲ್ಲಿಂದ ಆರಂಭ ಮಾಡೋದು, ಆಧ್ಯಾತ್ಮದ ಗಜಕೇಸರಿಯನ್ನು ಹೇಗಂತ ಪರಿಚಯ ಮಾಡಿಕೊಡೋದು, ಇವರ ಬಗ್ಗೆ ಹೇಳಿದರೆ ಪುಟಗಳಷ್ಟಿದೆ. ಆದರೂ ಕೂಡ ನನ್ನ ಕಾಲದ ಪರಿಮಿತಿ ಹಾಗೂ ನನ್ನ ಇತಿಮಿತಿಗಳಲ್ಲೇ ಹೇಳ್ತೇನೆ. ಆದರೂ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಪೂರ್ಣವಾಗಿ ತಿಳ್ಕೊಂಡಿನಿ ಅಂದರೆ ಅದು ಸುಳ್ಳು. ಯಾಕಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ವಿವೇಕಾನಂದ ಏನು ಅಂತ ತಿಳ್ಕೊಳ್ಳೋಕ್ಕೆ, ಅರ್ಥ ಮಾಡಿಕೊಳ್ಳೋಕ್ಕೆ ಇನ್ನೊಬ್ಬ ವಿವೇಕಾನಂದರೇ ಹುಟ್ಟಿ ಬರಬೇಕಂತ ಹೇಳ್ತಾರೆ. ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಭಾಳ ಅಧ್ಯಯನ ಮಾಡಬೇಕಾಗುತ್ತೆ. ಆದರೂ ಕೂಡ ಇವತ್ತು ಒಂದಿಷ್ಟು ಅಧ್ಯಯನ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ಬಗ್ಗೆ. ಸ್ವಾಮಿ ವಿವೇಕಾನಂದರು ಮೇಲ್ನೋಟದಲ್ಲಿ ನೋಡಲಿಕ್ಕೆ ಒಬ್ಬ ಕಠೋರ ಹೃದಯ ಹಾಗೂ ಯಾರನ್ನಾದರೂ ಮೊರಾದಿಂದ ಹೆದರಿಸಬಲ್ಲಂತಹ ಅಪ್ರತಿಮೆ ತಾಕತ್ತಿನ ವ್ಯಕ್ತಿ ಅನಿಸುತ್ತಾರೆ. ಆದರೆ ಅವರ ಒಳಗೆ ಒಂದು ಅದ್ಭುತ ಹೃದಯವಿದೆ. ಯಾರಿಗಾದರೂ ನೋವು, ಸಂಕಟ, ದುಃಖ, ಹಸಿವು ಎಂದರೆ ಅವರು ಮರಗುತ್ತಾ ಅಲ್ಲೇ ಕಣ್ಣೀರು ಹಾಕ್ತಾರೆ. ಸುಮಾರು 150 ವರ್ಷಗಳ ಮುಂಚೆ ಈ ದೇಶದ ಒಬ್ಬ ಸನ್ಯಾಸಿ ಜಗತ್ತಾದ್ಯಂತ ತಿರುಗಾಡಿ ಭಾರತ ಅಂದರೆ ಏನು ಅಂತ ವಿಚಾರವನ್ನು ಜಗತ್ತಿಗೆ ಕೊಟ್ಟು ಬಂದಿದ್ದರು. ಭಾರತವನ್ನು ಅಲ್ಲಿಯವರೆಗೆ ಅಮೇರಿಕಾದವರು ಮತ್ತು ಯುರೋಪಿಯನ್ನವರು ಜನ ಅತ್ಯಂತ ಹೇಡಿ ರಾಷ್ಟ್ರ ಎಂದು ಈ ಭಾರತಕ್ಕೆ ಹೇಳುತ್ತಿದ್ದರು. ದೀನ ದಲಿತರ ರಾಷ್ಟ್ರ ಎಂದು ಹೇಳುತ್ತಿದ್ದರು. ಬಡತನ, ಅನಕ್ಷರತೆ ಹೊಂದಿದ್ದಂತಹ ಜನರಿದ್ದಾರೆ ಈ ಭಾರತದಲ್ಲಿ. ಬ್ರಿಟಿಷರು ಹೇಳುತ್ತಿದ್ದರಂತೆ, ಭಗವಂತ ಈ ಭಾರತ ಎಂಬ ರಾಷ್ಟ್ರವನ್ನು ಹುಟ್ಟಿಸಿದ್ದ ಬ್ರಿಟಿಷರಿಂದ ಆಳ್ವಿಕೆ ಮಾಡಿಸಿಕೊಳ್ಳಲು. ಅಷ್ಟೊಂದು ಅನಾಗರಿಕತೆ ಜನ ಭಾರತದಿದ್ದಾರೆ ಎಂದು ಬ್ರಿಟಿಷರು ಜಗತ್ತಾದ್ಯಂತ ಕೊಚ್ಚಿಕೊಂಡು ಹೋದರು. ಆದರೆ ಮೊದಲನೇ ಬಾರಿಗೆ 30 ವರ್ಷದ ಭಾರತದ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆಯಲ್ಲಿ ನಿಂತಾಗ 5 ಪದಗಳು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಈ 5 ಪದಗಳಿಗೆ ಅಮೇರಿಕಾದ ಬರಹ ತಾಲಿನಲ್ಲಿ ಸೇರ್ತಕ್ಕಂಥ 7,000ಕ್ಕಿಂತ ಹೆಚ್ಚು ಜನರು ಎಷ್ಟೋ ನಿಮಿಷಗಳವರೆಗೆ ಚಪ್ಪಾಳೆ ಹೊಡೆತಾರಂತೆ. ಅದು ಈ ಸ್ವಾಮಿ ವಿವೇಕಾನಂದರ ತಾಕತ್ತು. ಸ್ವಾಮಿ ವಿವೇಕಾನಂದರು 1863 ಜನವರಿ 12 ಕೋಲ್ಕತ್ತಾದ ದತ್ತ ಕುಟುಂಬದಲ್ಲಿ ಜನಿಸಿದರು. ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ. ಇವರು ಕೋಲ್ಕತ್ತಾದ ಖ್ಯಾತ ವಕೀಲರಾಗಿದ್ದರು. ತಾಯಿ ಭುವನೇಶ್ವರಿ ಸದ್ಗೃಹಸ್ಥ ಹೆಣ್ಣುಮಗಳು, ಮಹಾನ್ ದೈವಭಕ್ತೆ ಕೂಡ ಹೌದು. ಬಾಲ್ಯದಿಂದಲೂ ನರೇಂದ್ರರು ಭಾಳ ಹಠಮಾರಿ ಹಾಗೂ ವಿಪರೀತ ಪ್ರಶ್ನೆಗಳು ಕೇಳ್ತಾ ಇದ್ರು. ತಾಯಿ ದೇಶಭಕ್ತಿ ಕಥೆಗಳನ್ನು ಹೇಳಿ ಬೆಳೆಸ್ತಾ ಇದ್ರು. ಅದು ಸ್ಥಿತಿಬದ್ಧ ಕುಟುಂಬ. ಆದರೂ ಕೂಡ ಸ್ವಾಮಿ ವಿವೇಕಾನಂದರಿಗೆ ಯಾವುದರ ಮೇಲೆ ಮೋಹವಿರಲಿಲ್ಲ. ಅವರಿಗೆ ಸಾಧು ಸಂತರ ಬಗ್ಗೆ ಅತಿಯಾದ ಕುತೂಹಲ ಇತ್ತು. ಅಸಹಾಯಕರ ಬಗ್ಗೆ ಅತಿಯಾದ ಅನುಕಂಪ ಹೊಂದಿದ್ದರು. ಸ್ವಾಮಿ ವಿವೇಕಾನಂದರು 7 ವರ್ಷದ ಬಾಲಕರಿದ್ದಾಗ ಅವರಿಗೆ ಈಶ್ವರಚಂದ್ರ ವಿದ್ಯಾಸಾಗರ ಶಾಲೆಗೆ ಸೇರಿಸಲಾಯಿತು. ಮುಂದೆ ಇವರು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಿಂದ ತತ್ವಜ್ಞಾನದ ವಿಷಯದಲ್ಲಿ MA ಪದವಿ ಪಡೆದರು.